ನಮ್ಮ ದೇವನಹಳ್ಳಿ ತಾಲೂಕಿಗೆ ನಮ್ಮ ಆತ್ಮೀಯರಾದಂಥ ನೆಚ್ಚಿನ ರಾಜ್ಯಾಧ್ಯಕ್ಷ ಷಡಕ್ಷರಿ ಸಾಹೇಬರು ಆಗಮಿಸಿದ ಒಂದು 5-6 ಸತಿ ಬಂದಿದ್ದಾಗಲೇ. ನಮ್ಮ ದೇವನಹಳ್ಳಿ ಕಂಡ್ರೆ ಭಾಳ ಪ್ರೀತಿ ಅವರಿಗೆ. ಇಲ್ಲಿ ಗುದ್ಲಿ ಪೂಜೆ ಮಾಡಿದ್ರು, ಈಗ ಉದ್ಘಾಟನೆಗೂ ಬಂದರು. ಹೆಚ್ಚು ಮಾಡಿ ಎಷ್ಟು ಫಾಸ್ಟಾಗಿ ಆಯಿತು, ನಮ್ಗೆ ಭಾಳ ಸಹಕಾರ ಕೊಟ್ಟರು. ನಮ್ಮ ದೇವನಹಳ್ಳಿ ತಾಲೂಕಿಗೆ ಅಂದರೆ ಸಾಕು ಅವ್ರು ಭಾಳ ಪ್ರೀತಿ ಅವರಿಗೆ. ಬಲ್ಲಣ್ಣ ಏನೋ ಮಾಡಿ, ನಿಮ್ಮ ಪದಾಧಿಕಾರಿಗಳೆಲ್ಲ ಭಾಳ ಚೆನ್ನಾಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ, ದಯವಿಟ್ಟು ಮಾಡಿ ಅಂದ್ಬಿಟ್ಟು ಇದು ಮಾಡಿ. ನಮ್ಮ ಪದಾಧಿಕಾರಿಗಳು ಎಲ್ಲರೂ ಅಷ್ಟೇ, ಒಬ್ಬರು ನಮ್ಮಲ್ಲಿ ತಾರತಮ್ಯ ಅನ್ನೋದೇನಿಲ್ಲ. ಎಲ್ಲ ಒಗ್ಗಟ್ಟಾಗಿ ನಿಂತು ನೋಡಿ. ಇವತ್ತು ನಾನು ಬೆಳಗ್ಗೆಯಿಂದ ನಾನು ಕಾಲು ನೋವಿಗೆ 3 ದಿವಸ ಕಡೆ ಬಂದೇ ಇರಲಿಲ್ಲ, ಎಲ್ಲ ನಿಂತು ಮಾಡಿದ್ದಾರೆ ಅವರೇ. ಅವ್ರಿಗೆಷ್ಟು ನಾನು ಕೃತಜ್ಞತೆ ಸಲ್ಲಿಸಿದ್ರು ನಮ್ಮ ಪದಾಧಿಕಾರಿಗಳಿಗೆ ಸಾಲದು ಅನ್ನೋದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಭಾಳ ಖುಷಿಯಾಯಿತು. ನಾನು ನಮ್ಮ ಅಧ್ಯಕ್ಷರನ್ನ ಸ್ವೀಕಾರ ಇದು ಏನು ಇಲ್ಲಿಂದ ವೆಲ್ಕಮ್ ಮಾಡೋಕ್ಕೆ ಹೋಗಿದ್ದೆ ಅಷ್ಟೇ. ನಾನು ಅಷ್ಟವರೆಗೂ ನಮ್ಮ ಇವರು ಮಾಡಿದ್ದಾರೆ, ಭಾಳ ಖುಷಿಯಾಯಿತು. ಇನ್ನೂ ಹೆಚ್ಚಿನ ನನ್ನ ಆಸೆಗಳಿದೆ. ಏನಂತಂದರೆ ಈಗ 7ನೇ ವೇತನ ಆಯೋಗದೆಲ್ಲ ಜಾರಿ ಮಾಡಿ ನಾವು ವಿಜಯೋತ್ಸವ ಆಚರಣೆ ಮಾಡ್ಬೇಕಂತಿದ್ವಿ. ಕೆಲವು ಅನಿವಾರ್ಯ ಕಾರಣಗಳು ಸ್ವಲ್ಪ ಸರಳವಾಗಿ ಮಾಡಿದ್ದೀವಿ, ಇನ್ನೂ ಭಾಳ ಜೋರಾಗಿ ಮಾಡಬೇಕು ಅಂತಿದ್ವಿ. ಅದು ಮುಂದಿನ ದಿನಗಳಲ್ಲಿ ನೋಡೋಣ. ನಿಮ್ಮ ಬೇಡಿಕೆಗಳಲ್ಲಿ ಒಂದೇ ಬೇಡಿಕೆ ಈಗ ಈಡೇರಿಸ್ತೀವಿ, ಎಲ್ಲ ಬೇಡಿಕೆಗಳು ಈಡೇರಿತು. ಇನ್ನು ಉಳಿಕೆ ಬೇಡಿಕೆಗಳನ್ನ ಹೋರಾಟದ ಮುಖಾಂತರನೇ ಪಡ್ಕೊಂತೀರಾ, ಇಲ್ಲ ಹಾಗೆ ಎಲ್ಲ ಪ್ರೀತಿಯಿಂದನೇ ಆಗ್ತಾ ಇದೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಹೇಬರು ನಮ್ಮ ರಾಜ್ಯಾಧ್ಯಕ್ಷರು ಹೋಗಿ ಅವ್ರು ಕೇಳಿದಾಗ ಏನೂ ಇಲ್ಲ ಅಂದಿಲ್ಲ ನೋಡಿ. ಮೊನ್ನೆ ನಮ್ಮ ಪೂರ್ಣ ಪ್ರಮಾಣದ 7ನೇ ವೇತನ ಆಯೋಗ ಅವ್ರು ಕೇಳಿದ ತಕ್ಷಣವೇ ನಮ್ಮೆಲ್ಲ ಇಡೀ ರಾಜ್ಯ ಸರ್ಕಾರ ನೌಕರರಿಗೆ ಅವರು ಒಂದು ಗೌರವ ಕೊಟ್ಟು ಎಲ್ಲ ಅವ್ರು ಏನು ಹೇಳಿದ್ರು ಅಷ್ಟನ್ನು ಅನುಷ್ಠಾನಗೊಳಿಸಿ ಬಡಬಗ್ಗರಿಗೆ ಸೇವೆ ಮಾಡಿರಿ, ನಿಮಗೂ ಹೊಟ್ಟೆ ತುಂಬ ಊಟ ಮಾಡಿ ಬಡಬಗ್ಗರಿಗೆ ಸೇವೆ ಮಾಡಿ ಅಂದ್ಬಿಟ್ಟು ಅಷ್ಟು ಧಾರಾಳವಾಗಿ ಎಲ್ಲ ಮಾಡಿದ್ದಾರೆ. ನಾವು ಅವರಿಗೆ ಅನಂತ ಧನ್ಯವಾದಗಳನ್ನು ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಸಲ್ಲಿಸ್ತಾ ಇದ್ದೀನಿ. ನನಗೆ ಇವತ್ತು ಅಂಥ ಖುಷಿ ಅನ್ನೋದಕ್ಕಿಂತ ಪರವಾಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಾನು ಮಾಡ್ತಾ ಇರ್ತಕ್ಕಂಥ ಒಂದು ಉದ್ಯೋಗದಲ್ಲಿ ಕೆಲವು ಘಟನೆಗಳಿಂದ ಸ್ವಲ್ಪ ಮನಸ್ಸಿಗೆ ಒಂಚೂರು ಮುಜುಗರಾಗಿ ನನಗೆ ಅಷ್ಟೊಂದು ಆನಂದ ಇಲ್ಲ. ಯಾಕಂದರೆ ಇವತ್ತು ತುಂಬ ಜೋರಾಗಿ ಇವತ್ತು ವಿಜಯೋತ್ಸವ ಆಚರಣೆ ಮಾಡಬೇಕು. ನಮ್ಮ ಸರ್ಕಾರಿ ನೌಕರನ್ನ ಒಂದು 6-7 ಜನ ಕರೆಸಿಲ್ಲಿ ಕೀಲ್ಕುದುರೆಗಳು ಮತ್ತು ಮೆರವಣಿಗೆ ಬೇರೆ ಥರ ಒಂದು ಬೆಳ್ಳಿರಥ ತರಿಸಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಯಾಕೋ ಮನಸ್ಸು ಸರೋದಕ್ಕೆ ಬೇಡ ಅಂದ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷ ಕೇಳಿದ್ವಿ. ಬೇಡ ಬಲ್ಲಣ್ಣ, ಸ್ವಲ್ಪ ಸರಳವಾಗಿ ಮಾಡಿ, ಮುಂದೆ ನೋಡೋಣ, ಈಗೇನು ಬೇಡ, ಅದೇನು ಅವಶ್ಯಕತೆ ಇಲ್ಲ. ನಾವೆಲ್ಲ ನಿಮ್ಮ ಆತಿಥ್ಯವನ್ನು ನಾವು ಭಾಳ ಇದು ಮಾಡ್ತೀವಿ, ದುಂದುವೆಚ್ಚ ಮಾಡಬೇಡಿ, ಅದನ್ನು ಬೇರೆ ಅನ್ಕನ ಒಂದು ಈ ಕನ್ನಡ ಕಟ್ಟೋದಕ್ಕೆ ಇಲ್ಲ ಬಡವರಿಗೆ ಒಂದು ಇದಕ್ಕೆ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು. ಅವರ ಒಂದು ಮಾತಿಗೆ ಗೌರವ ಕೊಟ್ಟು ನಾವು ಅದೇ ಥರ ಸ್ವಲ್ಪ ಸರಳವಾಗಿ ಮಾಡಿದ್ದೀವಿ. ಅಧ್ಯಕ್ಷರು ಬಾಲಣ್ಣವರು ಮತ್ತು ಓಲ್ಡ್ ಟೀಮ್ ಎಲ್ಲರೂ ಕೂಡ ಆಫೀಸ್ ಬೇರೆ ತುಂಬ ಚೆನ್ನಾಗಿ ಇವೆಂಟ್ ನಡೆಸಿದ್ದಾರೆ. ವಾಣಿಜ್ಯ ಮಳಿಗೆ ಉದ್ಘಾಟನೆ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ರು. 1-2 ವರ್ಷದಿಂದ ಭೂಮಿ ಪೂಜೆ ಮಾಡಿದ್ರು, ಉದ್ಘಾಟನೆ ಕೂಡ ಆಯಿತು. ಇವತ್ತು ನಮ್ಮದು ಟರ್ಮ್ ಎಲೆಕ್ಷನ್ಸ್ಗಳ ಹತ್ರ ಬರೋದ್ರಿಂದ ಆ ಟರ್ಮ್ ಎಲ್ಲ ಮಾಡೋದ್ರಿಂದ ಅವ್ರಿಗೆಲ್ಲ ಕೂಡ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಕೂಡ ಯೋಚನೆ ಮಾಡಿದ್ವಿ. ತುಂಬ ಚೆನ್ನಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದಾರೆ. ಎಲ್ಲ ಕಾರಣ ಕಳೆದ 5 ವರ್ಷಗಳಿಂದ ಬಾಲಣ್ಣ ಇರ್ಬೋದು, ನಾವಿರ್ಬೋದು, ಎಲ್ಲ ಟೀಮ್ ವರ್ಕ್ ಆಗಿ ಕೆಲಸವನ್ನು ಮಾಡಿದ್ದೇವೆ. ಟೀಮ್ ವರ್ಕಿನ ಫಲವಾಗಿ ಅನೇಕ 25 ಸರ್ಕಾರಿ ಆದೇಶಗಳಾಗಿದೆ. 7 ಪೇ ಕಮಿಷನ್ ಮೊನ್ನೆ ಕೂಡ ಆಗಿದೆ. ಸೊ ಅದೇನಿಲ್ಲ, ಅದಕ್ಕೆ ಮುಖ್ಯಮಂತ್ರಿಗಳಿಗೆ 17ನೇ ತಾರೀಕು ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ ಕೂಡ ಮಾಡ್ತಾ ಇದ್ದೇವೆ. ಸೊ ಅದ್ರ ಭಾಗವಾಗಿ ದೇವನಹಳ್ಳಿ ತಾಲೂಕಿಂದ ಹೆಚ್ಚಿನ ನೌಕರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನೌಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ 45,000 ಜನ ಸೇರಿ ಮುಖ್ಯಮಂತ್ರಿಗೆ ಅಭಿನಂದನೆ, ನಮ್ಮ ಅಭಿಮಾನದ ಅಭಿನಂದನೆ ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ. ಅಂದರೆ 7 ಪೇ ಕೊಡೋದು ಕೂಡ ಒಂದು ದೊಡ್ಡ ಸಾಧನೆ, ಒಂದು ಪ್ರಯತ್ನ ಈ ಸಂದರ್ಭದಲ್ಲಿ. ಹಾಗಾಗಿ ಅದು ಕೂಡ ಇದೆ. ಮುಂದೆ NPS OPS ಆಗಬೇಕು ಅನ್ನೋದು ಕೂಡ ನಮ್ಮ ಮುಂದಿರುವಂಥ ದೊಡ್ಡ ಡಿಮ್ಯಾಂಡು. ಸರ್ಕಾರ ಒಂದು ಕಮಿಟಿಯನ್ನು ರಚನೆ ಮಾಡಿ ಕಳಿಸ್ತಾ ಇದೆ, ಈ ವಾರದಲ್ಲಿ ಕಳಿಸ್ತಾ ಇದೆ. ಅದಾದ ನಂತರ ಅದು ಬಂದ ಮೇಲೆ ಕ್ಯಾಬಿನೆಟ್ ಕಿಟ್ ಅನುಮೋದನೆ ಮಾಡೋಂಥ ಕೆಲಸವನ್ನು ಮಾಡ್ತದೆ, ಅವಕಾಶ ಬೇಕಾಗ್ತದೆ. ಆಮೇಲೆ ಎಂಪ್ಲಾಯೀಸ್ಗೆಲ್ಲ ಫ್ಯಾಮಿಲಿಗೆ ಫ್ರೀ ಹೆಲ್ತ್ ಸ್ಕೀಮ್ ಕೂಡ ಜಾರಿಗೆ ತರಲಿಕ್ಕೆ ಅದು ಅಂತಿಮ ಹಂತಕ್ಕಿದೆ. ಅದನ್ನು ಮುಂದಿನ ತಿಂಗಳು ಜಾರಿಗೆ ತರೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗೆ ಸಾಕಷ್ಟು ಕೆಲಸಗಳನ್ನು ಸಂಘಟನೆ ಬೇಡಿಕೆಗೆ ಸರ್ಕಾರ ಪೂರಕವಾಗಿ ಸ್ಪಂದನೆ ಮಾಡ್ತಾಯಿದೆ. ಆ ಕಾರಣಕ್ಕಾಗಿ ನಾವು ಮುಂದಿಂದು ಕೂಡ ಬೇಡಿಕೆ ಇಡುವಂಥದ್ದು ಒಕ್ಕೊತ್ತಾಯ ಮತ್ತು ಈಗ ಆಗಿರುವಂಥದ್ದಕ್ಕೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಇವತ್ತು ಸಂಘಟನೆ ಕಡೆಯಿಂದ ಮಾಡ್ತಾ ಇದ್ದೇವೆ ಅನ್ನೋದನ್ನು ತಮಗೆ ಹೇಳಿಕೆ ಬಯಸ್ತೇನೆ. ದೇವನಹಳ್ಳಿ ತಾಲೂಕಿನಲ್ಲಿ ಬಾಲಣ್ಣವ್ರ ನೇತೃತ್ವದಲ್ಲಿ ಒಳ್ಳೆಯ ಸಂಘಟನೆ ಇದೆ, ಒಳ್ಳೆಯ ಶಕ್ತಿ, ಒಳ್ಳೆಯ ವ್ಯವಸ್ಥೆ ಮೂಲಕ ಇವತ್ತು ಸಂಘಟನೆ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಅಭಿಮಾನದಿಂದ ಹೇಳಿ ಬಯಸ್ತೇನೆ.